ವೀಕ್ಷಕರೇ, ಕೋಗಿಲು ಕ್ರಾಸ್ನಲ್ಲಿ ಸರ್ಕಾರದ ಜೆಸಿಬಿಗಳು ಮನೆಯನ್ನ ಧ್ವಂಸ ಮಾಡಿದ್ದನ್ನು ನೀವೆಲ್ಲ ನೋಡ್ಕೊಂಡು ಬಂದಿದ್ದೀರಿ. ಸುಮಾರು 300ಕ್ಕೂ ಅಧಿಕ ಕುಟುಂಬಗಳು ಅಲ್ಲಿ ನಿರಾಶ್ರಿತರಾದರು. ಹಾಗಾಗಿ ಅವರಿಗೆಲ್ಲರಿಗೂ ಕೂಡ ಒಂದು ಆಶ್ರಯವನ್ನ ಕಲ್ಪಿಸುವ ನಿಟ್ಟಿನಲ್ಲಿ ಸರ್ಕಾರ ಒಂದು ಹಂತಕ್ಕೆ ಪ್ರಯತ್ನವನ್ನು ನಡೆಸಿತು. ಬಿಜೆಪಿ ಸರ್ಕಾರದ ಮೇಲೆ ಮುಗಿಬಿತ್ತು. ನಿರಾಶ್ರಿತಿಗೆ ಮನೆ ಕೊಡ್ತಾ ಇರೋದು ಅವ್ರದ್ದು ಯಾರು ಕೂಡ ನಿರಾಶ್ರಿತರಲ್ಲ, ಬಾಂಗ್ಲಾ ನಿವಾಸಿಗಳು, ಮುಸ್ಲಿಂ ಅನ್ನುವ ಒಂದೇ ಒಂದು ಕಾರಣಕ್ಕೋಸ್ಕರ ನೀವು ಅವರೆಲ್ಲರಿಗೂ ಮನೆ ಕೊಡ್ತಾ ಇದ್ದೀರಿ. ಇದೆಲ್ಲ ಆರೋಪ ಪ್ರತ್ಯಾರೋಪ ಎಲ್ಲವೂ ಆಯಿತು. ಮನೆಗಳು ಯಾವ ಸಂದರ್ಭದಲ್ಲಿ ಕಟ್ಟಿದ್ರು, ಗೂಗಲ್ ಇಮೇಜ್ ಅಥವಾ ಈ ಸ್ಯಾಟಲೈಟ್ ಇಮೇಜ್ಗಳು ಏನೇನು ಹೇಳಿದ್ವು, ಇದೆಲ್ಲದರ ಲೆಕ್ಕಾಚಾರ ನಡೀತು. ಸೊ ಚುನಾವಣೆ ಬಂದಾಗ ಅಲ್ಲಿಯ ಜನರನ್ನ ಇದೇ ಜನಪ್ರತಿನಿಧಿಗಳು ಯಾವ ಥರ ನಡೆಸ್ಕೊಂಡಿದ್ರು, ಈಗ ಮನೆ ಒಡೆದಂಥ ಸಂದರ್ಭದಲ್ಲಿ ಅವ್ರ ಮೇಲೆ ಯಾವ ರೀತಿ ಅವ್ರ ಮೇಲೆ ಕರುಣೆಯನ್ನ ತೋರಿದ್ರು, ಇದೆಲ್ಲದನ್ನು ಕೂಡ ನೋಡ್ಕೊಂಡು ಬಂದ್ರಿ ನೀವು. ಇದೆಲ್ಲ ಹಳೆ ವಿಚಾರ. ಆದರೆ ನಿಜವಾಗೂ ಅಲ್ಲಿ ಮನೆ ಸಿಕ್ಕಿದ್ದು ಎಷ್ಟು ಜನಕ್ಕಪ್ಪ ಅಂತ ಕೇಳಿದ್ರೆ, ಈಗ ಸಿಕ್ಕಿರುವಂತ ಮಾಹಿತಿ ಪ್ರಕಾರ ಕೇವಲ 30ರಿಂದ 35 ಜನರು ಮಾತ್ರ ಮನೆಯನ್ನ ಪಡೆಯೋದಕ್ಕೆ ಅರ್ಹರಾಗಿದ್ದಾರೆ ಅನ್ನೋದು ಸರ್ಕಾರದ ವಲಯದಿಂದ ಬಂದಂತ ಮಾಹಿತಿ, ಅಥವಾ ಸರ್ಕಾರ ಕೊಟ್ಟಿರುವಂತ ಮಾಹಿತಿ, ಅಥವಾ GBA ಕೊಟ್ಟಿರುವಂತ ಮಾಹಿತಿ. GBA ಅಂದ್ರೆ ಸರ್ಕಾರದ ಅಂಡರಲ್ಲೇ ಬರೋದು, ಅದೇನು ಬೇರೆ ಅಲ್ಲ, ಬೆಂಗಳೂರು ವ್ಯಾಪ್ತಿ ಆಗಿರೋದ್ರಿಂದ GBA ಅಂತ ಕರಿತೀವಿ ನಾವು. ಸೊ ಅಷ್ಟೆಲ್ಲ ಕುಟುಂಬಗಳು ನಿರಾಶ್ರಿತರಾದರೂ ಕೂಡ ಮನೆಗೆ ಅರ್ಹರಾಗಿದ್ದು ಕೇವಲ 30ರಿಂದ 35 ಕುಟುಂಬ. ಒಂದು ಸಚಿವ ಸಂಪುಟ ತೀರ್ಮಾನ ಆಗುತ್ತೆ, ಮನೆ ಕಳ್ಕೊಂಡ ಎಲ್ರಿಗೂ ಕೂಡ ಮನೆ ಕೊಡ್ತೀವಿ, ಅದು ಕೂಡ ಹೊಸ ವರ್ಷದ ಹೊಸ್ತಿಲಲ್ಲೇ ಅನ್ನೋ ಒಂದು ಆಸೆಗಂಗಳಿಂದ ಅಲ್ಲಿನ ನಿರಾಶ್ರಿತರು ನೋಡ್ತಾ ಇದ್ರು. ಆದರೆ ಇದುವರೆಗೂ ಮನೆ ಸಿಕ್ಕಿಲ್ಲ. ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆ ಲೇಔಟಿಗೆ ತಂದು ಕೂರಿಸಿದ್ರಲ್ಲ ಈ ಜನರನ್ನ, ಅವರಿಂದ ದುಡ್ಡು ಪಡೆದು ಆ 4 ಮಂದಿಯೂ ಕೂಡ ಅರೆಸ್ಟ್ ಆಗಿದ್ದಾರೆ. ಈ ವಾಸಿಂ ಲೇಔಟ್ನಲ್ಲಿ ವಾಸಿಂ ಅನ್ನೋ ಒಬ್ಬರು ವ್ಯಕ್ತಿ ಇರ್ತಾರೆ. ಸೊ ಆ ವ್ಯಕ್ತಿ, ಇದು ತಂದೆ ಖಾಸಗಿ ಲೇಔಟ್ ಅಂತ ಈ ಜನರನ್ನೆಲ್ಲ ತಂದು ಕೂರಿಸಿರ್ತಾರೆ. ಆ ವ್ಯಕ್ತಿ ಈಗ ಅರೆಸ್ಟ್ ಆಗಿದ್ದಾರೆ ಬಿಡಿ, A2 ಆರೋಪಿ ಈಗ ಪ್ರಕರಣದಲ್ಲಿ. ಈಗ ಇದೇ ಸರ್ಕಾರದ JCBಗಳು ಇನ್ನೊಂದು ಕಡೆ ತಿರುಗಿದಾವೆ. ಬೆಂಗಳೂರಿನಲ್ಲಿ ಎಲ್ಲೆಲ್ಲ ಅಕ್ರಮ ಲೇಔಟ್ ಇದಾವಲ್ಲ ಅವೆಲ್ಲವನ್ನು ಒಡೆದಾಕ್ತೀವಿ ಅಂತ ಸರ್ಕಾರ ತೀರ್ಮಾನ ಮಾಡಿದೆ. KR ಪುರಂ ವ್ಯಾಪ್ತಿಯ ಥಣಿಸಂದ್ರದಲ್ಲೂ ಕೂಡ ಇಂಥದ್ದೇ ಒಂದು ಲೇಔಟ್ ಇತ್ತು. ಥಣಿಸಂದ್ರದಲ್ಲೂ ಕೂಡ ಇವತ್ತು ಬೆಳ್ಳಂಬೆಳಿಗ್ಗೆ JCBಗಳು ಗರ್ಜನೆಯನ್ನ ಶುರು ಮಾಡಿದಾವೆ. ಸುಮಾರು 30ಕ್ಕೂ ಅಧಿಕ ಮನೆಗಳನ್ನ ಬೆಳ್ಳಂಬೆಳಿಗ್ಗೆ GBA ಅಧಿಕಾರಿಗಳು ಧ್ವಂಸ ಮಾಡಿದ್ದಾರೆ. ಈ ಹಿಂದಿನ ಅವಧಿಯಲ್ಲಿ ಸಿದ್ದರಾಮಯ್ಯ ಅವರು ಇದ್ದಂತ ಅವಧಿಯಲ್ಲೂ ಕೂಡ ಥಣಿಸಂದ್ರ ಮತ್ತೆ KR ಪುರಂ ವ್ಯಾಪ್ತಿಯ ಅಕ್ರಮ ಮನೆ, ಎಲ್ಲೆಲ್ಲಿ ರಾಜಕಾಲುವೆಗಳ ಮೇಲೆ ಮನೆ ಇದ್ವಲ್ಲ ಆ ಎಲ್ಲ ಮನೆಗಳನ್ನು ಧ್ವಂಸ ಮಾಡಿದ್ರು. ಅವಾಗೂ ಕೂಡ ಸುಮಾರು 200-300 ಮನೆಗಳು, ಅದು ಕೋರ್ಟ್ ಆದೇಶದ ಮೇರೆಗೆ, ಹೈಕೋರ್ಟ್ ಆದೇಶದ ಮೇರೆಗೆ ಮನೆಗಳನ್ನ ಧ್ವಂಸ ಮಾಡಿದ್ರು. ಸೊ ಈಗ ಅದೇ ಡ್ರೈವ್ ಮುಂದುವರೆದಿದೆ, ಈ ಡೆಮಾಲಿಷನ್ ಡ್ರೈವ್ ಅಂತ. ಸೊ ಬೆಂಗಳೂರಿನಲ್ಲಿ ಎಲ್ಲೆಲ್ಲ ಅಕ್ರಮ ಮನೆ ಕಟ್ಕೊಂಡವ್ರ ಮೇಲೆ ಎಲ್ಲೆಲ್ಲ ಅಕ್ರಮ ಮನೆಗಳಿದಾವೆ ಅದೆಲ್ಲವೂ ಕೂಡ ಗುರುತಾಗಿದೆ. GBA ಅಧಿಕಾರಿಗಳು ಈಗಾಗಲೇ ಗುರುತನ್ನು ಮಾಡಿದ್ದಾರೆ. ಎಲ್ಲ ವ್ಯಾಪ್ತಿಯಲ್ಲೂ ಕೂಡ, ಪಾಲಿಕೆಯ 5 ವ್ಯಾಪ್ತಿಯಲ್ಲೂ ಕೂಡ ಈ ಡ್ರೈವ್ ಇನ್ನೂ ಕೂಡ ಮುಂದುವರಿಯುತ್ತಂತೆ. ಸದ್ಯ ಇವತ್ತು ಪಾಲಿಕೆಯ JCBಗಳು ಥಣಿಸಂದ್ರದ ವ್ಯಾಪ್ತಿಗೆ ಹೋಗಿದ್ದಾವೆ. ಥಣಿಸಂದ್ರದ ಒಂದು ಲೇಔಟ್ನ ಶೆಡ್ಗಳು, ಅಲ್ಲೇನು ಅಕ್ರಮ ಮನೆಗಳಿದ್ವು ಅದೆಲ್ಲವೂ ಕೂಡ ಧ್ವಂಸ ಆಗ್ತಾ ಇದ್ದಾವೆ. ಒಂದು ಎಚ್ಚರಿಕೆ, ಜನರು ಎಲ್ಲಾರು ಮನೆ ಕಟ್ಕೊಳ್ಳೋ ನಡುವೆ ಯೋಚನೆ ಮಾಡಬೇಕು. ಯಾರೋ ಒಬ್ರು ಹೇಳ್ಬಿಟ್ರು 2 ಲಕ್ಷ ಕೊಡಿ 3 ಲಕ್ಷ ಕೊಡಿ ನೀವು ಇಲ್ಲಿ ಮನೆ ಕಟ್ಕೊಂಬಿಡಿ ಅಂತ ಜಾಗ ತೋರಿಸಿದ್ರೆ ನೀವು ಹುಷಾರಾಗಿರ್ಬೇಕು. ಅದಕ್ಕೆ ದಾಖಲೆಗಳು ಸರಿ ಇದೆಯಾ ಅನ್ನೋದನ್ನ ನೋಡ್ಕೋಬೇಕು. ಇನ್ನೊಂದು ಕಡೆ ಸಚಿವ ಸಂಪುಟದಲ್ಲಿ ತೀರ್ಮಾನ ಆಗಿದೆ, B ಖಾತಾ ಸೈಟ್ಗಳು ಕೂಡ A ಖಾತಾಗೆ ಮಾಡ್ತೀವಿ ಅನ್ನೋ ಒಂದು ತೀರ್ಮಾನವನ್ನು ನಿನ್ನೆ ಕೈಗೊಂಡಿದ್ದಾರೆ. HK ಪಾಟೀಲ್ರು ಆ ನಿರ್ಧಾರವನ್ನು ಘೋಷಣೆ ಮಾಡಿದ್ದಾರೆ. ಸೊ ಬಡವರಲ್ಲಿ ಇರಲಿ ಅಥವಾ ಶ್ರೀಮಂತರೇ ಇರಲಿ, ಸೈಟ್ ಕೊಳ್ಳೋ ಮುನ್ನ ದಾಖಲೆಗಳನ್ನು ಫಸ್ಟ್ ಪರಿಶೀಲನೆ ಮಾಡಬೇಕು. 2 ಲಕ್ಷ ಆಗಲಿ 1 ಲಕ್ಷ ಆಗಲಿ ಹಣ ನಿಮ್ಮದೇ. ಹೀಗೆ ಅಕ್ರಮ ಲೇಔಟ್ಗೆ ನೀವೇನಾದರೂ ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡಿದಂಥ ಸಂದರ್ಭದಲ್ಲಿ ನೀವು ಆ ಮನೆಗಳನ್ನ ಕಳ್ಕೊಳ್ತೀರಿ, ಅಥವಾ ನಿಮ್ಮ ಈ ಮನೆ ಹೋದ್ರೆ ಒಂಥರ ಜೀವನವೇ ಹೋದಂಗೆ, ಯಾರಿಗೇ ಆಗ್ಲದು. ಸೊ ಈಗ ಕೋಗಿಲು ಲೇಔಟಲ್ಲಿ ನಿಮಗೆ ಸಿಗ್ತಕ್ಕಂಥದ್ದು ಕೇವಲ ಅಲ್ಲಿ 500-600 ಮನೆಗಳಿದ್ರೂ ಕೂಡ ಅರ್ಹರಿರೋದು ಕೇವಲ 30ರಿಂದ 35 ಮಂದಿ. ಸೊ ಥಣಿಸಂದ್ರದಲ್ಲೂ ಹಾಗಿದೆಯಂತೆ. ಅಕ್ರಮ ಲೇಔಟ್ಗೆ ಈಗಾಗಲೇ ನಾವು ನೋಟಿಸನ್ನು ಕೊಟ್ಟಿದ್ವಿ ಅಂತ ಸರ್ಕಾರ ಹೇಳ್ತಾ ಇದೆ. ಆದರೆ ಜನರು ಹೇಳ್ತಾ ಇದ್ದಾರೆ ಸರ್ಕಾರದಿಂದ ನೋಟಿಸ್ ಬಂದಿರಲಿಲ್ಲ ಅನ್ನೋದು. ಸೊ ಏನೇ ಇರಲಿ, ಸದ್ಯ ಈಗ ಅಲ್ಲೂ ಕೂಡ 30 ಮನೆಗಳು ಧ್ವಂಸ ಮಾಡಿದ್ದಾರೆ. ಸೊ ಮನೆಯನ್ನು ಕಟ್ಟೋ ಮೊದಲೇ ಅಥವಾ ಶೆಡ್ ಅನ್ನು ನಿರ್ಮಾಣ ಮಾಡ್ಕೊಂಡಿರೋ ಮೊದಲೇ ಯಾರಿಗೋ ದುಡ್ಡು ಕೊಡಬೇಡಿ, ಮೋಸ ಹೋಗಬೇಡಿ. ಯಾಕಂದ್ರೆ ಈಗಾಗಲೇ ಕೋಗಿಲ್ ಲೇಔಟ್ನಲ್ಲಿ ಏನು ಮೋಸ ಮಾಡಿದ್ರಲ್ಲ ವ್ಯಕ್ತಿಗಳು, ಅವರೆಲ್ಲರನ್ನೂ ಕೂಡ ಅರೆಸ್ಟ್ ಮಾಡಿದ್ದಾರೆ.
ಮತ್ತು ನೀವು ಅಲ್ಲಿ ಅಕ್ರಮವಾಗಿದ್ದರೆ ನಿಮ್ಮ ಮೇಲೂ ಕೂಡ ಕೇಸ್ ದಾಖಲಿಸುವಂಥ ಎಲ್ಲ ಸಾಧ್ಯತೆಗಳು ಸರ್ಕಾರದ ಮುಂದಿದೆ. ನಿಮ್ಮ ಮೇಲೂ ಕೂಡ ಕೇಸ್ ದಾಖಲೆ ಮಾಡ್ಬೋದು. ಸರ್ಕಾರಿ ಜಾಗವನ್ನು ನೀವೇನಾದ್ರು ಅತಿಕ್ರಮಿಸಿದ್ದಾದಲ್ಲಿ ನಿಮ್ಮ ಮೇಲೂ ಕೂಡ ಕೆಲವು ಸೆಕ್ಷನ್ಗಳು ಬೀಳುತ್ತೆ. ಅದಕ್ಕಿಂತ ಮೊದಲೇ ಹುಷಾರಾಗಿ ಜಾಗವನ್ನು ಗುರುತಿಸಿ ಮನೆಯನ್ನು ತಗೊಳ್ಳಿ. ಇದಿಷ್ಟು ಈ ಕ್ಷಣದ ಅಪ್ಡೇಟ್ಸ್. ಇಂಥದ್ದೇ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ. ಹಾಗೆಯೇ ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು.